ಇವತ್ತು ಒಲವಿನ ಅಮೃತ ಪ್ರದರ್ಶನ ಆಯಿತು. ಜೊತೆಗೆ ನಮ್ಮ ಆನಂದ್ ಸರ್ದು ಶ್ರದ್ಧಾಂಜಲಿ. ಈ ಫಿಲಿಂ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ನಮ್ಮ ಹೃದಯವಂತ ಆನಂದ್ ಸರ್ ಬಗ್ಗೆ 4 ಮಾತು ದಯವಿಟ್ಟು ಮಾತಾಡಿ. ನಮಸ್ಕಾರ. ಸಿನಿಮಾ ನಿಜವಾಗ್ಲೂ ಅದ್ಭುತವಾಗಿದೆ. ಈಗ ಪ್ರಸ್ತುತವಾಗಿ ಏನು ನಡೀತಾ ಇದೆ ಅದನ್ನು ಒಂಥರ ಜೀವಂತವಾಗಿ ನಟಿಸಿದ್ದಾರೆ. ಹಾಗೂ ಡೈರೆಕ್ಟರ್ ಅದನ್ನು ಪ್ರೀತಿಯಿಂದ ಒಂದು ಗೌರವವಾಗಿ ಒಂದು ಅದ್ಭುತವಾಗಿ ತೆಗೆದಿದ್ದಾರೆ. ಇದು ಪ್ರತಿಯೊಬ್ಬರು ನೋಡಬೇಕಾದ ಒಂದು ಚಿತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಪ್ರಸ್ತುತವಾಗಿ ನಡೀತಾ ಇರುವ ಅದು ಒಂಥರ ಕಲೆ ಮತ್ತು ಅವ್ರ ಜೀವಂತ ತುಂಬಿದ್ದಾರೆ ಅಂತ ಹೇಳ್ಬೋದು. ಇನ್ನೂ ಹಲವಾರು ಅವ್ರ ಚಿತ್ರ ಬರಬೇಕಾಗಿತ್ತು, ಕಳ್ಕೊಂಡಿದ್ದೀವಿ. ಆದರೆ ಈ ಚಿತ್ರ ಮಾತ್ರ ಮಿಸ್ ಮಾಡಬೇಡಿ, ದಯವಿಟ್ಟು ನೋಡಿ ಎಲ್ಲರೂ. ಧನ್ಯವಾದ. ಮಾತ್ರ ಚಿತ್ರ ಯಾರು ಎಲ್ಲ ನೋಡಿದ್ರೆ ರಿಯಲಿ ಅವ್ರಿಗೆ ಇರೋ ಜನರೇಷನ್ ಗ್ಯಾಪ್ ಅಲ್ಲಿ ಎಷ್ಟು ಡಿಫ್ರೆನ್ಸಸ್ ಇದೆ ಬಿಟ್ವೀನ್ ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್. ತುಂಬಾ ಮನೋಜ್ಞವಾಗಿ ತೋರಿಸಿದ್ದಾರೆ. ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ಸರ್ ಏನು ಹೇಳೋದು, ಈಗ ಎಲ್ಲರ ಮನೇಲೂ ನಡೀತಿರೋ ಕತೆ ಅನಿಸ್ಬಿಡ್ತಿದ್ದು. ಮಕ್ಳುಗಳು ಈಗಿನ ಜನ್ರೇಷನ್ನವರು ಅಪ್ಪ ಅಮ್ಮನ್ನ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಇದು. ಬಟ್ ಆ ಕತೆ ನೋಡಿದರೆ ಎಲ್ಲೋ ಮನಸ್ಸು ತುಂಬ ಬೇಜಾರಾಗುತ್ತೆ ಸರ್. ಇದು ಮುಂದುವರಿಯೋದು ಬೇಡ. ಮಕ್ಳುಗಳು ಅವರು ಪಶ್ಚಾತ್ತಾಪ ಪಟ್ಕೊಂಡು ಅರ್ಥ ಮಾಡಿಕೊಂಡು ದೊಡ್ಡವ್ರ ಜೊತೆಗೆ ಸಂತೋಷವಾಗಿ ಬಾಳಲಿ ಅಂತ ಹೇಳ್ತೀನಿ. ಆಕ್ಚುಲಿ ಆನಂದ್ ಸರ್ ಅವರು ತುಂಬಾ ವ್ಯಕ್ತಿ ಅನ್ನೋದಕ್ಕಿಂತ ಅವರ ವ್ಯಕ್ತಿತ್ವ ಬಹಳ ದೊಡ್ಡದು. ನಾನು ಯಾವಾಗಲೂ ಅವ್ರಿಗೆ ಸಿಕ್ಕಿದ್ದು ಕಡಿಮೆ. ಒಂದು ಕೊನೆ ಅವರು ಸ್ವರ್ಗಸ್ಥರಾಗ 1-2 ದಿನ ಮೊದಲು ಒಂದು ಪಾತ್ರ ಮಾಡಿ ಜೊತೆಲಿ ಅಂದರು. ಅದು ಮೊದಲನೇ ಪಾತ್ರ ಮಾಡಬೇಕಾಗಿತ್ತು, ಆದರೆ ಒಂದು ಅವಕಾಶ ಸಿಗಲಿಲ್ಲ. ತುಂಬ ಮಾನವತಾವಾದಿ ಅದನ್ನು ಹೇಳ್ಬೋದು. ಎಲ್ಲೇ ಇರಿ, ನೀವು ನಮ್ಮಲ್ಲಿ ಸದಾ ಇರ್ತೀರಾ, ನಮ್ಮ ಹೃದಯದಲ್ಲೇ ಇರ್ತೀರಿ ಅಂತ ಹೇಳ್ತಾ, ಆನಂದ್ ಸರ್ ಅವರು ಒಲವಿನ ಅಮೃತದಲ್ಲಿ ಭಾಳ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಇವತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಡೀತಕ್ಕಂಥ ಏನು ವಿಚಾರಗಳಿವೆ, ಆ ವಿಚಾರವನ್ನು ಮನೋಜ್ಞವಾಗಿ ಅಭಿನಯ ಮಾಡತಕ್ಕಂಥದ್ದು ಕಷ್ಟ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಸ್ಕಾರ. ಆನಂದ್ ಸರ್ ಅವರು ನನಗೆ ತುಂಬ ವರ್ಷದಿಂದ ಪರಿಚಯ. ಆದರೆ ಈಗ ಒಂದು 3 ವರ್ಷದ ಹಿಂದೆ ನಾವು ಕಪ್ಪು ಹಂಸ ಅಂತ ಒಂದು ಶಾರ್ಟ್ ಮೂವಿನ ಮಾಡಿದ್ವಿ. ಅದರಲ್ಲಿ ನನ್ನ ಜೊತೆಗೆ ಅವರು ಆ್ಯಕ್ಟಿಂಗ್ ಮಾಡಿದರು. ಅವತ್ತಿಂದ ಅವರು ಮೇರು ಕಲಾವಿದರಾದರು. ನಮ್ಮಂಥವ್ರ ಜೊತೆಗೂ ಅತ್ಯಂತ ಸ್ನೇಹಮಯಿಯಾಗಿದ್ದರು, ನಗ್ತಾ ಇದ್ದರು. ಶೂಟಿಂಗ್ ಸಮಯದಲ್ಲಂತೂ ಎಲ್ಲರನ್ನೂ ನಗಿಸ್ಕೊಂಡು ಎಲ್ಲರ ಜೊತೆಗೂ ಮಿಂಗಲ್ ಆಗಿರ್ತಾಯಿದ್ರು. ಸೊ ಇವತ್ತು ಆನಂದ್ ಸರ್ ನಮ್ಮ ಜೊತೆ ಇಲ್ಲ ಅನ್ನೋದು ನಿಜಕ್ಕೂ ನಮಗೂ ಬೇಸರ ಆಗಿದೆ. ಸೊ ಇವತ್ತು ಅವರ ನೆನಪಿಗೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಇವತ್ತು ಅವರ ಒಂದು ಈ ಕಡೆಯ ಶಾರ್ಟ್ ಮೂವಿನ ನೋಡಿದ್ವಿ. ಅತ್ಯಂತ ಚೆನ್ನಾಗಿ ಬಂದಿದೆ. ರವಿ ಕಾಳೆಯನವರು ಅದ್ಭುತ ನಿರ್ದೇಶನವನ್ನು ಮಾಡಿದ್ದಾರೆ. ತುಂಬಾ ಸಂತೋಷ ಆಯಿತು. ಆನಂದ್ ಸರ್ ಅವರ ಈ ಅಭಿನಯ ಮತ್ತು ರವಿ ಕಾಳೆಯನವರ ನಿರ್ದೇಶನಕ್ಕೆ ನಾನು ನಮಸ್ಕಾರ. ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಎಲ್ಲರಿಗೂ ಒಂದು ಆ ಮೂವಿ ನೋಡಿ ದಯವಿಟ್ಟು ಎಲ್ಲರೂ. ಏನಕ್ಕೆ ಅಂತಂದ್ರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅಪ್ಪ ಈಗಿನ ಜನ್ರೇಷನ್ ಏನು ನಡೀತಾ ಇದೆ ಅದ್ರ ಬಗ್ಗೆ ತುಂಬಾನೇ ಇದು ಮಾಡಿದ್ದಾರೆ. ದಯವಿಟ್ಟು ಅವ್ರಿಗೆ ಮೂವಿ ನೋಡಿ ಅವ್ರ ಪ್ರೋತ್ಸಾಹ ಮಾಡಿ. ಧನ್ಯವಾದಗಳು. ಕಾರ್ಯಕ್ರಮ ನೋಡಿ ಭಾಳ ದುಃಖ ಆಯಿತು. ಒಳ್ಳೆಯ ಮನುಷ್ಯ. ಒಂಥರ ರವಿ ಕಾಳೆ ಅವರಿಗೆ ಗುರುಗಳ ಥರ ಇದ್ರು. ಇದು ನೋಡಿದ್ರೆ ನಮಗೆ ನೋಡ ಆಶೀರ್ವಾದ ಹಿಂದ್ಗಡೆ ಇರ್ತಾರೆ ಯಾವಾಗ. ನಮಸ್ಕಾರ. ಆನಂದ್ ಸರ್ ಬಗ್ಗೆ ನಮ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಬಟ್ ನಮ್ಮ ಚಿಕ್ಕಪ್ಪಂಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತು. ಇಷ್ಟು ಶಿಷ್ಯ ಅಂತೇಳಿ ಇಷ್ಟು ಮಟ್ಟಕ್ಕೆ ತಂದವ್ರೆ. ತುಂಬ ಖುಷಿ ಆಗೈತೆ. ಮೂವಿ ನೋಡಿನೂ ತುಂಬ ಖುಷಿ ಆಯಿತು. ಅವರು ಇಲ್ಲ ಅನ್ನೋ ಇದಕ್ಕಿಂತ ಅವ್ರ ಆಶೀರ್ವಾದ ಇನ್ನೂ ನಮ್ಮ ಚಿಕ್ಕಪ್ಪನ ಮೇಲೆ ಬರಲಿ, ಅವ್ರು ಇನ್ನೂ ಚೆನ್ನಾಗಿ ಮೂವಿ ಮಾಡಲಿ ಅಂತ ಹೇಳ್ತೀನಿ ಅಷ್ಟೇ. ಮೂವಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಮೂವಿ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗೈತೆ. ವಯಸ್ಸಾದವರು ತಿಳ್ಕೊಬೇಕಂತ ಇದು. ಆದರೆ ನನ್ನ ಮೈದಾ ರವಿ ಕಾಳೆಗೌಡ ನನ್ನ ಮೈದಾ ಆಗಬೇಕು.
ಅವ್ರಿಗೆ ನನ್ನ ಬೆನ್ನೆಲುಬಾಗವ್ರೆ ಅಂತ ಆನಂದ್ ಸರ್ ಅಂತ ತುಂಬ ಆಸೆ ಪಡ್ತಾಯಿದ್ರು. ಸೊ ನಾವು ಇವತ್ತು ಫಿಲಮ್ ನೋಡಿ ನಮಗೆ ತುಂಬಾ ಅಳು ಬಂತು. ಆದರೆ ಅವ್ರಿಗೆ ಎಷ್ಟು ಅಳು ಬಂದಿರ್ಬೋದು ಅನ್ನೋದು ನಮ್ಮ ಅನಿಸಿಕೆ. ಆದರೂ ಅವರು ಮೇಲಿದ್ರೂ ನಮ್ಮ ಮೈದನಿಗೆ ಆಶೀರ್ವದಿಸಿ ಅವ್ರನ್ನ ಮುಂದೆ ತರಬೇಕು ಅನ್ನೋದು ನಮ್ಮ ಅನಿಸಿಕೆ. ಬಿ ಕಾಳೆಯವರ ಈ ಚಿತ್ರ ಒಲವಿನ ಅಮೃತ ಅದ್ಭುತವಾದ ನಿರ್ದೇಶನದಲ್ಲಿ ಹೊರಬಂದಿದೆ. ಇದು ಕಿರುಚಿತ್ರವಾದರೂ ಪ್ರತಿಯೊಬ್ಬ ಯುವ ಪೀಳಿಗೆಗೆ ಒಂದು ಹೊಸ ಸಂದೇಶ, ಪ್ರತಿಯೊಬ್ಬ ಯುವ ಪೀಳಿಗೆಗೆ ಹೃದಯ ಮುಟ್ಟುವಂತಹ ಸಂದೇಶ ಈ ಚಿತ್ರದಲ್ಲಿದೆ. ಹೇಳಬೇಕು ಅಂತಂದರೆ ಮಾತಾಡೋದಕ್ಕೆ ಮಾತುಗಳು ಬರ್ತಾ ಇಲ್ಲ. ಆನಂದ್ ಸರ್ ಅವರ ಅದ್ಭುತ ಅಭಿನಯ ಇದರಲ್ಲಿರೋದ್ರಿಂದ ಆ ನೋವಲ್ಲೂ ಈ ಸಿನಿಮಾ ನಾವು ನೋಡಿದ್ದೀವಿ. ಇದು ಎರಡು ಥರ ಸ್ಟೋರಿ ಹೇಳ್ಬೋದು. ಒಂದು ಮಕ್ಕಳಿಗೆ, ಒಂದು ಅಪ್ಪ ಅಮ್ಮಗೆ ಏನಂತ ಹೇಳ್ಬೋದು ಅಂದರೆ, ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ, ಮಕ್ಕಳನ್ನ ಆಸ್ತಿ ಥರ ಬೆಳೆಸಿ ಅಂತ ಒಂದು ಹೇಳ್ಬೋದು. ಮಕ್ಕಳನ್ನ ಯಾವ ಥರ ಹೇಳ್ಬೋದು ಅಂದರೆ, ಎಲ್ಲದಕ್ಕೂ ಅಪ್ಪ ಅಮ್ಮನ ಆಚೆ ಹಾಕೋದು, ಸ್ವಲ್ಪ ದೂರದು ಅದೆಲ್ಲ ಮಾಡಬೇಡಿ. ಅವ್ರು ನಿಮ್ಗೆ ಹೆಂಗೆ ಚಿಕ್ಕ ವಯಸ್ಸಲ್ಲಿ ಪ್ರೀತಿ ಕೊಟ್ಟಿರ್ತಾರೆ, ದೊಡ್ಡರಾದ್ಮೇಲೆ ನೀವು ಅದೇ ಥರ ಅವ್ರಿಗೆ ಪ್ರೀತಿ ವಾಪಸ್ ಕೊಡಬೇಕು. ಇದು ಒಲವಿನ ಅಮೃತ. ಆನಂದ್ ಸರ್ ಬಗ್ಗೆ ನಿಮ್ಮ ಅನಿಸಿಕೆ? ಆನಂದ್ ಸರ್ ಬಗ್ಗೆ ಒಂದು ಅನಿಸಿಕೆ ಅಂದರೆ, ಒಳಗಡೆ ಸ್ಟಾರ್ಟಿಂಗ್ ಹೇಳ್ಬಿಟ್ರೆ ಚಪ್ಪಳೆ ಹೊಡಿಬಾರ್ದು ಅಂತ. ಬಟ್ ಅವ್ರನ್ನ ಸಂಭ್ರಮಿಸ್ಬೇಕು, ಅವ್ರ ನಗು ಹೆಂಗೈತೆ ಹಂಗೆ ಸಂಭ್ರಮಿಸ್ಬೇಕು. ಅವ್ರು ಮಾಡಿದ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರ ಸ್ನೇಹಿತರ ಜೊತೆ ಒಡನಾಟ ಆಗಿರ್ಬೋದು, ಅದೆಲ್ಲದಕ್ಕೂ ನಾವು ವಾಪಸ್ ಖುಷಿಯಾಗಿ ನಾವು ಅವ್ರಿಗೆ ಸಂಭ್ರಮಿಸುವಾಗ ಹೊರತು ಬೇಸರವಾಗಿ ಇರೋದಲ್ಲ. ಒಂದ್ಸಲ ಅವ್ರಿಗೆ ಜೋರಾಗಿ ಚಪ್ಪಳೆ ಹೊಡೆದು ಸಂಭ್ರಮಿಸ್ಕೊ. ಥ್ಯಾಂಕ್ ಯು ಸರ್. ನಾನು ಈ ಮೈಕ್ ಇಟ್ಕೊಂಡು ಮಾತಾಡ್ತಾ ಇರೋದೇ ಅವ್ರ ಉದ್ದೇಶದಿಂದ. ಅವರೇ ಆನಂದ್ ಸಾರೇ ನಮ್ಮನ್ನ ಈ ಮಟ್ಟಕ್ಕೆ ತಂದಿದ್ದು, ನನ್ನನ್ನು ಬೆಳೆಸಿದ್ದು, ನಮ್ಮ ಮಗನ ಬೆಳೆಸಿದ್ದು. ಬಟ್ ಎಲ್ಲರೂ ಅವ್ರನ್ನ ಶ್ರದ್ಧಾಂಜಲಿ ತಲುಪಿಸ್ಬೇಕು ಅಂತಾರೆ, ಬಟ್ ಶ್ರದ್ಧಾಂಜಲಿ ಕೊಡೋ ಒಂದು ಅವಕಾಶಗಳೇ ಇಲ್ಲ. ನಾನು ಹೇಳ್ತೀನಿ, ಅವರೆಲ್ಲ ನಮ್ಮ ಆತ್ಮದಲ್ಲಿದ್ದಾರೆ, ನಮ್ಮ ಹೃದಯದಲ್ಲಿದ್ದಾರೆ. ಪ್ರತಿ ದಿನನೂ ನಾವು ಎದ್ದು ಆನಂದ್ ಸರ್ ಅಂತಿರ್ತೀವಿ. ಆ ಒಂದು ಯಾವತ್ತು ಮರೆಯಲಾಗದಂತ ಅವರು ನಮ್ಮ ಹೃದಯದಲ್ಲಿ ಇದ್ದಾರೆ. ಯಾವತ್ತು ನಾನು ಅವ್ರನ್ನ ಕಳ್ಕೊಂಡಿದೀವಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ನಾನು ಇಷ್ಟು ಮಾತಾಡಕ್ಕೆ ಥ್ಯಾಂಕ್ ಯು. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಒಲವಿನ ಅಮೃತ ರವಿ ಕಾಳೆ ಅವರು ಕತೆ, ಚಿತ್ರಕಥೆ, ನಿರ್ದೇಶನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆನಂದ್ ಸರ್ ಅವ್ರ ನಟನೆ ಅಂತೂ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಕಥೆಯ ಸಾರಾಂಶ ಬಂದು ಏನಿದೆ ಅದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂತಂದರೆ ಇವತ್ತು ಯಾರು ತಂದೆ ತಾಯಿಗಳನ್ನ ನೆಗ್ಲೆಕ್ಟ್ ಮಾಡ್ತಾರೋ, ಯಾರು ತಂದೆ ತಾಯಿಗಳನ್ನ ದೂರ ಇಡ್ತಾ ಇದ್ದಾರೋ ಅಂಥವ್ರಿಗೆ ಇದು ಒಂದು ಒಳ್ಳೆ ಸಾರಾಂಶ, ಒಳ್ಳೆ ಉದ್ದೇಶ ಇರುವಂಥ ಚಿತ್ರ ಇದಾಗಿದೆ. ಈ ಚಿತ್ರಕ್ಕೆ ಒಳ್ಳೆಯದಾಗಲಿ, ಒಳ್ಳೆ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ, ಹೆಸರು ವೆಂಕಟೇಶ್ ಅಂತ. ಹಾಗೆ ನಮ್ಮ ಕನ್ನಡ ಚರಿತ್ರ ವಾಣಿಜ್ಯ ಮಂಡಳಿ ಸದಸ್ಯ ಮತ್ತು ನಿರ್ಮಾಪಕ, ಕಲಾವಿದ, ವಿತರಕ, ನಿರ್ದೇಶಕ ಎಲ್ಲ ಒಂದು ಕೆಲಸ ಮಾಡಿದ್ವಿ. ಇವತ್ತು ನಮ್ಮ ಆನಂದ್ ಸರ್ ಅವರ ಒಂದು ಸ್ಮರಣಾರ್ಥ ಎಲ್ಲರೂ ಸೇರಿ ಒಂದು ಶ್ರದ್ಧಾಂಜಲಿ ಸಲ್ಲಿಸಿ, ಮತ್ತೆ ಅವರ ಒಂದು ಏನು ಜೀವನದಲ್ಲಿ ಏನು ಸಾಧನೆಗಳು ಮಾಡಬೇಕು, ಯಾವ ರೀತಿ ಇರಬೇಕು, ಕಲಾವಿದರ ಜವಾಬ್ದಾರಿ ಏನು ಅಂತ ಬಹಳಷ್ಟು ಜನರನ್ನ ತಂಡನೆ ಕಟ್ಟಿದ್ದಾರೆ. ಬಟ್ ಅವರೆಲ್ಲರೂ ಇವತ್ತು ಬಹಳ ದುಃಖದಲ್ಲಿ ಮುಳುಗಿದ್ದಾರೆ. ಬಹಳಷ್ಟು ಕೆಲಸಗಳನ್ನು ಮಾಡೋ ಚೈತನ್ಯನೂ ಅವರಿಗೆ ಸ್ಫೂರ್ತಿದಾಯಕವಾಗಿ ಆನಂದ ಏನು ಅವ್ರ ಆದರ್ಶಗಳಿದೆಯೋ ಆ ಮಾಡುವ ಕೆಲಸಗಳಲ್ಲಿ ನೀವು ಅವ್ರನ್ನ ಬದುಕಿಸ್ಕೊಂಡಾಗ ಅವರು ನಿಮ್ಮ ಜೊತೆಲೇ ಇರ್ತಾರೆ. ಯಾಕಂದ್ರೆ ಯಾವತ್ತು ಮನುಷ್ಯ ಕಲಾವಿದನಾಗಿ ಯಾವತ್ತು ಅವರು ಒಂದು ಪರಿಚಯ ಆಗ್ತಾರೋ ಅವ್ರು ಯಾವತ್ತೂ ಸಾಯಲ್ಲ, ಜೀವಂತವಾಗಿರ್ತಾರೆ. ಅವ್ರಿಗೆ ಏನಾದ್ರು ಚಿರಂಜೀವಿ ಆ ರೀತಿ ಜೀವನ ಅವರು. ಆದ್ರಿಂದ ಇವತ್ತು ದಿವಸ ಏನು ಅವರ ಜೊತೆಗಾರರು ಒಂದು ತಂಡ ಕಟ್ಕೊಂಡಿದ್ದಾರೋ ಅವರೆಲ್ಲ ಇವತ್ತು ತುಂಬಾ ದುಃಖದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಬಟ್ ಅವ್ರ ಸ್ಫೂರ್ತಿ ಏನಂದ್ರೆ ಅವ್ರು ಏನೇನು ಒಂದು ಸಮಾಜಮುಖಿಯಾಗಿ ಒಂದು ಪಾತ್ರಗಳನ್ನ ಯಾವ್ಯಾವ ರೀತಿ ಮಾಡಿ ಜನರನ್ನ ತಲುಪಿ ಅವರಿಗೆ ಒಂದು ಸಂದೇಶಗಳನ್ನ ಕೊಡುವ ಮುಖಾಂತರ ಆ ಒಂದು ಕೆಲಸಗಳನ್ನ ಮಾಡಿ ಅನ್ನೋ ಸಂದೇಶ ಅವ್ರು ಕೊಟ್ಟಿದ್ದಾರೆ. ಅವರು ನಿಜವಾಗಿ ನೀವು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಅವ್ರನ್ನ ನೆನಪಿಸ್ಕೊಂಡು ಅದಕ್ಕೆ ನ್ಯಾಯ ಕೊಟ್ರೆ ಅವ್ರು ಎಲ್ಲ ಕಾಲದಲ್ಲೂ ಚಿರಕಾಲ ನಿಮ್ಮ ಜೊತೆ ಜೀವಂತವಾಗಿರ್ತಾರೆ. ಮನುಷ್ಯನ ದೇಹ ಮಾತ್ರ ಭಸ್ಮ ಆಗಿದೆ, ಆದ್ರೆ ಅವ್ರ ಆದರ್ಶಗಳು ಯಾವತ್ತೂ ಜೀವಂತವಾಗಿರುತ್ತೆ. ಬಟ್ ಅದನ್ನ ನೀವು ಈ
ಸಮಾಜಕ್ಕೆ ಪರಿಚಯ ಮಾಡುವುದರ ಮುಖಾಂತರ ಅವರ ಕೆಲಸಗಳನ್ನು ಮಾಡಿ ನಿಮ್ಮ ಚಿಂತೆಗಳನ್ನ ಅದಕ್ಕೆ ನೀವು ಸಮರ್ಪಣೆ ಮಾಡಿ ಅವ್ರನ್ನ ಗೆಲ್ಲಿಸಿ ಅಂತ ಒಂಥರ ನಾವು ಮಾತಾಡ್ಕೊಂಡ್ವಿ. ಅದರಿಂದ ಅವರು ಯಾವತ್ತೂ ಆನಂದವಾಗಿ ಎಲ್ಲರ ಜೊತೆಲಿ ಇರ್ತಾರೆ. ಸೊ ಹಂಗಾಗಿ ಅವರಿಗೆ ಎಲ್ಲ ಏನು ಶಿವಶಾಂತಿ ಸಿಗಲಿ ಜೊತೆ ಅವರ ಆದರ್ಶಗಳನ್ನ ಎಲ್ಲ ಅವರ ತಂಡ ಮಾಡಲಿ ಅಂತ ನಾವು ಇವತ್ತಿನ ಎಲ್ಲ ಇದರಲ್ಲಿ ನಾವು ಅವರಿಗೆ ಮಾತಾಡಿದ್ವಿ. ಒಳ್ಳೆಯದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಆನಂದ್ ಅವರ ಫ್ರೆಂಡು ಬೇನ್ ವಿಜೇಂದ್ರ ಅಂತ. ಇವತ್ತು ಒಲವಿನ ಒಲವಿನ ಅಮೃತ ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಿದ್ರು. ಅದರೊಳಗೆ ಏನು ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ನಡೆಯುವಂಥ ಬಂಧುಗಳ ಬಾಂಧವ್ಯಗಳ ಅನುಬಂಧ ಹೇಗಿರುತ್ತೆ, ತಂದೆ ತಾಯಿಗಳ ಮಕ್ಕಳ ಸಂಬಂಧ ಅದರೊಳಗೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ದೇವಲೋಕದಲ್ಲಿ ಅಮೃತ ಇರುತ್ತೆ. ಅಮೃತ ದೇವಲೋಕಕ್ಕೆ ಸಂಬಂಧಪಟ್ಟರೆ ಭೂಲೋಕದಲ್ಲಿ ಏನು, ಭೂಲೋಕದಲ್ಲಿ ಅದೇನೆ ಒಲವಿನ ಅಮೃತ, ಅದೇ ಒಲವಿನ ಈ ಸಿನಿಮಾದಲ್ಲಿ ಆನಂದ್ ನಾನೊಂದು ಸಣ್ಣ ಪಾತ್ರ ಮಾಡಿದ್ದು. ಆನಂದ್ ಬಹಳ ಭಾವನಾತ್ಮಕವಾಗಿ ಅವ್ರ ಜೊತೆ ನಾನು ಪಾತ್ರ ಮಾಡಿದ್ದು ಇದು ಒಂದು ಸಮಾಜದಲ್ಲಿ ನಡೆಯುವಂತ ಆದ್ರಿಂದ ಎಲ್ಲರಿಗೂ ತಟ್ಟಂತೆ ಅಂತ ನನಗೆ ಸುಮಾರು 13 ವರ್ಷಗಳಿಂದ ಅನುಬಂಧ ಒಡನಾಟ ಯಾವಾಗಲೂ ಹೆಸರೇಳ ನನಗಂತೂ ನನಗೇನು ಸಮಸ್ಯೆ ಬಂದರೂ ಕೂಡ ಅವ್ರ ಹೇಳ್ಕೊತಾರೆ. ಎಲ್ಲರೂ ಸಾಲ್ವ್ ಆಗಿದ್ದು ಅಂತ ಅವರ ಸಮಸ್ಯೆಗಳು ನನ್ನ ಹತ್ರ ಹೇಳ್ಕೊಡ್ತಾರೆ. ನಾವು ಇಂಟರ್ಯಾಕ್ಟ್ ಮಾಡಿ ಸಮಸ್ಯೆ ಎಷ್ಟು ಕಮ್ಮಿ ಮಾಡ್ಕೋಬಹುದು. ಜಾಸ್ತಿ ಹೇಳಕ್ಕೆ ಇವಾಗ ಗೊತ್ತಾಗ್ತಾ ಇಲ್ಲ. ಒಲವಿನ ಅಮೃತ ಅಂತಕ್ಕಂಥ ಒಂದು ಶಾರ್ಟ್ ಮೂವಿ ಕಿರುಚಿತ್ರವನ್ನು ನಮ್ಮ ರವಿ ಕಳೆ ಅವರು ಒಂದು ಅದ್ಭುತವಾದಂಥ ಸ್ಕ್ರಿಪ್ಟ್ ಮಾಡೋ ಮುಖಾಂತರ ಆ ಒಂದು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡ್ತಕ್ಕಂಥ ಸಂಭಾಷಣೆಯಲ್ಲಿ ತುಂಬ ಗ್ರಿಪ್ ಇದೆ ಅಂತ ನನಗನ್ನಿಸ್ತು. ಇದೇ ಥರ ಅವರು ಒಳ್ಳೆಯ ಸಿನಿಮಾಗಳನ್ನ ಮಾಡಿ ಇನ್ನೂ ಕಿರುಚಿತ್ರದ ಜೊತೆಗೆ ದೊಡ್ಡ ಚಿತ್ರಗಳಂತೂ ಮಾಡುವಂಥ ಶಕ್ತಿ ಕೊಡಲಿ. ಜೊತೆಗೆ ಆನಂದ್ ಸರ್ ಪ್ರಮುಖವಾದಂಥ ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಅದರಲ್ಲೇ ಡೌಟೇ ಇಲ್ಲ. ಅವರು ಅದ್ಭುತವಾದ ಕಲಾವಿದರು, ಕಲಾಸ್ನೇಹಿ. ಎಲ್ರಿಗೂ ಹೊಸೊಬ್ಬರಿಗೆ ಆಗಲಿ ಹಳೊಬ್ಬರಿಗೆ ಆಗಲಿ ಎಲ್ರಿಗೂ ತಮ್ಮ ಕೈಲಾದಂಥ ಸೇವೆ ಮಾಡಿದವ್ರೆ. ಏನೇ ಸೇವೆ ಕೇಳಿದ್ರು ಅವರು ನಂತರ ಆಗಲ್ಲ ಅನ್ನೋ ಮಾತೇ ಇಲ್ಲ. ಪ್ರತಿಯೊಂದನ್ನು ಪಾಸಿಟಿವ್ ಆಗಿ ಋಣಾತ್ಮಕವಾಗಿ ತಗೊಂಡ್ಕಂಥ ಒಂದು ಧನಾತ್ಮಕವಾಗಿ ತಗೊಂತಕ್ಕಂಥ ಒಂದು ಅವರ ಮನಸ್ಥಿತಿ ಏನಿದೆ ಅದು ನಿಜವಾಗ್ಲೂ ಎಲ್ರಿಗೂ ಸ್ಫೂರ್ತಿದಾಯಕ ಅಂತ ಹೇಳ್ಬೋದು. ಇಂಥವರು ಮತ್ತೆ ಮತ್ತೆ ಹುಟ್ಟಿ ಬರಬೇಕು, ಆವಾಗಲೇ ನಮ್ಮ ಚಿತ್ರರಂಗಕ್ಕೆ ಎಷ್ಟೋ ಸಾಕಾರ ಆಗುತ್ತೆ ಅಂತ ನಾನಂತೂ ಭಾವಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನನ್ನ ಅದ್ಭುತವಾದ ಕಂಡಂಥ ಗುರುಗಳು ಕೆಲವೇ ದಿನಗಳಲ್ಲಿ ನನಗೆ ಕೊಟ್ಟ ಅನುಭವಗಳು ಅನೇಕ. ಆದರೆ ಅವರು ಇಷ್ಟು ಬೇಗ ನನ್ನ ಅಡ್ಡಿರ್ತಾರೆ ಅಂತ ನನಗೆ ಆದರೆ ಅವರು ಪ್ರತಿದಿನವೂ ಪ್ರತಿ ಕ್ಷಣವೂ ನೆನಪಾಗ್ತಾ ಇರ್ತಾರೆ. ನಾನು ಏನೋ ಕನಸು ಕಂಡಿದ್ದೆ ಅವ್ರ ಹತ್ರ. ನನ್ನ ಪಕ್ಷದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಅವರು ನನ್ನ ಜೊತೆಗಿದ್ದು ನನ್ನ ಪಕ್ಷದಲ್ಲಿ ಎಷ್ಟೋ ಕಾರ್ಯಕ್ರಮಗಳಿಗೆ ಅಳವಡಿಸ್ಕೊಂಡು ನಾನು ಪ್ರತಿ ಒಂದು ಹೆಜ್ಜೆಲೂ ಬರ್ತಾಯಿದ್ರು. ಯಾವುದನ್ನೇ ಕೇಳಿ ಆಗಲ್ಲ ಅನ್ನೋ ಒಂದು ಮಾತಿದ್ದಿಲ್ಲ. ಆಗ್ಬೋದು ಆಗ್ಬೋದು ರಘುವೀರ್ ಅನ್ನೋರು. ಆದರೆ ಒಂದು ದುಃಖಕರ ವಿಷಯ ಏನಪ್ಪ ಅಂತಂದರೆ ಮಧ್ಯದಲ್ಲಿ ಬಿಟ್ಟು ಹೋಗಿ ನಮ್ಮನ್ನ ಅಗಲಿಕೆಯಿಂದ ನಾವೆಷ್ಟು ನೋವು ಅನುಭವಿಸ್ತೀವಿ ಅಂತಂದರೆ ನಾವು ಅಂದ್ಕೊಂಡಿದ್ದು ತುಂಬ ಇತ್ತು, ಅವರಿಂದ ಏನಾದ್ರು ಸಾಧನೆ ಮಾಡಬೇಕಂತ. ಈಗ ಸಾಧನೆ ಮಾಡೋದು ಹೇಗೆ ಅಂತೇಳಿ ದಾರಿ ನೋಡ್ತಾ ಇದ್ದೀವಿ. ಆದರೆ ಆ ವ್ಯಕ್ತಿ ಆನಂದ ಅಂದರೆ ಅದು ನಗುವಿನ ಆನಂದ ಅಂತ. ಯಾವಾಗಲೂ ನಗ್ತಾ ಇರೋ ಮುಖ, ಎಲ್ಲರಿಗೂ ಅವಕಾಶ ಕೊಡ್ತಿದ್ದಂಥ ಒಂದು ವ್ಯಕ್ತಿ.
ಅಂದರೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಏನಂದರೆ ಬರೀ ಈಗೋ ಇರುತ್ತದೆ, ಅವ್ರಿಗೊಂದು ಈಗೋ ಇರಲಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಕೊಡಬೇಕು, ಯಾರು ಸಿಕ್ಕರೂ ಕೂಡ ಅವ್ರಿಗೇನೋ ಒಂದು ಮಾಡಬೇಕು, ಅವ್ರೊಂದು ಸಾಧನೆ ಮಾಡಲಿ ಅಂತ ಒಂದು ಮನಸ್ಥಿತಿ ಇರೋವಂಥ ಮನುಷ್ಯ ಹೋದ ಅಂದರೆ ನಮಗೆ ತುಂಬ ನೋವಾಗುತ್ತೆ. ಆ ಮನುಷ್ಯನಿಗೆ ಎಷ್ಟು ಹೊಗಳಿದ್ರು, ಎಷ್ಟು ನಾವು ನೆನೆಸ್ಕೊಂಡ್ರು ಕಮ್ಮಿನೇ. ಆದರೆ ಇಷ್ಟು ಬೇಗ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋದು ಕನಸಲ್ಲಿ ಕಂಡಿರಲಿಲ್ಲ. ಹಾಗೆಯೇ ರವಿಕಾಳ ಅವರು ಫಿಲಿಮಲ್ಲಿ ಶಾರ್ಟ್ ಮೂವಿಯಲ್ಲಿ ಒಲವಿನ ಅಮೃತದಲ್ಲಿ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಆ ನಟಿಸಿರೋದು ನೋಡಿ ನನಗೆ ಭಾವುಕರಾಗಿ ನನಗೆ ಭಾಳ ನೋವಾಯಿತು. ಹಾಗೆಯೇ ನಮ್ಮ ಅರ್ವು ಸರ್ ಒಂದು ಗೀತೆ ಬರೆದಿದ್ದಾರೆ, ಅದರದ್ದು ನೋಡಿ ತುಂಬ ನೋವಾಯಿತು. ಕಣ್ಣಲ್ಲಿ ಭಾವುಕರಾಗಿ ನೀರು ತಂದುಕೊಂಡೆ. ಇನ್ನು ಏನಿದ್ರು ಅವ್ರ ನೆನಪು ಮಾತ್ರ, ನಾವೆಷ್ಟೇ ಇದು ಮಾಡ್ಕೊಂಡು ನೆನಪು ಮರೆಯೋಕ್ಕಾಗಲ್ಲ. ಇನ್ಮೇಲೆ ಅವ್ರ ನೆನಪಲ್ಲಿ ನಾವು ಮುಂದೆ ನಮ್ಮ ತಂಡ ಇನ್ನೂ ಪ್ರತಿಯೊಂದು ದಿನನೂ ನೆನೆಸ್ಕೊಂಡು ನಮ್ಮ ತಂಡದ ಜೊತೆಗೆ ಎಲ್ಲರೂ ಪ್ರತಿದಿನ ಏನು ಸೇರ್ತಿದ್ವಿ ಅವರ ಜೊತೆಗಿದ್ದ ಒಂದು ದಿನಗಳನ್ನ ಮೆಲುಕು ಹಾಕ್ಕೊಂಡು ಅವ್ರು ನೆನೆಸ್ಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಿಕೊಂಡು ಅವ್ರನ್ನ ಮಧ್ಯದಲ್ಲಿ ಯಾವುದಾದ್ರು ಒಂದು ರೂಪದಲ್ಲಾಗಲೂ ನಮ್ಮ ಪ್ರತಿ ಚಿತ್ರದಲ್ಲೂ ಒಂದು ಕಾರಣಕ್ಕೆ ನಾನು ವ್ಯವಸ್ಥೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಆತ್ಮೀಯ ಕಲಾವಿದ ಬಂಧುಗಳೇ, ನಾನು ROS ಲೋಕೇಶ್ ಅಂತ ಚಲನಚಿತ್ರ ನಿರ್ದೇಶಕ. ಇವತ್ತು ಆನಂದ್ ಸರ್ ಅವರ ನಮನವನ್ನು ಸಲ್ಲಿಸುವಂತಹ ಚಿರಸ್ಮರಣೀಯ ದಿನ. ಅದಕ್ಕೋಸ್ಕರ ಎಲ್ಲ ಕಲಾವಿದರು ಕೂಡ ಒಂದು ಕಲ್ಪಕ್ಷೇತ್ರ ಆಡಿಟೋರಿಯಂ ಬಂದು ಸೇರಿದ್ವಿ. ನಮಗೆ ಆಶ್ಚರ್ಯ, ಎಲ್ಲ ಬಂಧುಗಳು ಕೂಡ ಸೇರಿದ್ರು. ಅವರನ್ನು ಯಾರೊಬ್ಬರೂ ಕೂಡ ನೆನೆಸ್ಕೊಳ್ದೇ ಇರುವಂತಹ ದಿನವೇ ಇಲ್ಲ. ಅಂತಹ ಒಂದು ಆತ್ಮೀಯತೆ, ಅಂತಹ ಒಂದು ಸೌಹಾರ್ದ ಮನೋಭಾವ ನಮಗೆ ಯಾವುದೇ ರೀತಿಯಲ್ಲಿ ಯಾವ ಕಾರ್ಯಕ್ರಮ ಆಗಲಿ, ಏನೇ ಆಗಲಿ, ಒಂದು ಉತ್ತಮವಾದಂತಹ ಸ್ಪಂದನೆಯನ್ನು ನೀಡಿ ಯಾವುದನ್ನೂ ಆಗಲ್ಲ ಅನ್ನುವಂತಹ ಮಾತೇ ಇರಲಿಲ್ಲ. ಎಲ್ಲವನ್ನು ಭಾಳ ಆನಂದವಾಗಿ ಸ್ವೀಕಾರ ಮಾಡಿ ಎಲ್ಲರಿಗೂ ಕೂಡ ಆನಂದ ಕೊಟ್ಟಂಥವ್ರು ಇವತ್ತು ನಮ್ಮೊಟ್ಟಿಗೆ ಇಲ್ಲ ಅನ್ನೋದಕ್ಕಿಂತ ಅವ್ರ ನೆನಪು ಸದಾ ಇರುತ್ತೆ. ಅವರು ನಮಗೋಸ್ಕರ ಮಾಡಿಕೊಟ್ಟಂತಹ ಕೆಲವೊಂದು ಕಾರ್ಯಕ್ರಮಗಳು ಅದರೊಟ್ಟಿಗೆ ಅವರು ಇರ್ತಾರೆ. ಇವತ್ತೇನು ಚಲನಚಿತ್ರಗಳನ್ನು ನಾವು ಮಾಡಿದ್ದೀವಿ ಅವರನ್ನು ಒಳಗೊಂಡಂತೆ ಅದು ಶಾಶ್ವತವಾಗಿರುವಂತಹದ್ದು. ಹಾಗಾಗಿ ಅವ್ರ ನಟನೆ ನೆನೆಸ್ಕೊಂಡ್ರೆ ಭಾಳ ಖುಷಿಯಾಗುತ್ತೆ. ಇವತ್ತು ರವಿ ಕಾಳೆಯ ಅವರ ಒಂದು ನಿರ್ದೇಶನದ ಅವರು ಅಭಿನಯದ ಕಡೆಯ ಕಿರುಚಿತ್ರ ಒಲವಿನ ಅಮೃತ, ಅದರಲ್ಲೂ ಕೂಡ ಮನೋಜ್ಞವಾಗಿ ಬಹಳ ಮನಸ್ಸಿಗೆ ಮುಟ್ಟುವಂತಹ ಒಂದು ಅಭಿನಯವನ್ನು ಅದನ್ನು ಮಾಡಿದರು. ಅದರ ಮೂಲಕ ಎಲ್ಲ ಇವತ್ತು ಆನಂದ್ ಸರ್ ಇಲ್ಲ ಅನ್ನುವಂತಹ ನೋವನ್ನು ಅನುಭವಿಸ್ತಾ ಇರುವಂತಹ ಎಲ್ಲ ಅವರ ಅಭಿಮಾನಿಗಳಿಗೆ ಆ ಒಂದು ಚಲನಚಿತ್ರವನ್ನು ಕಿರುಚಿತ್ರವನ್ನು ಪ್ರದರ್ಶನವನ್ನು ಮಾಡಿದ್ರು. ಹಾಗಾಗಿ ಎಲ್ಲರಿಗೂ ಕೂಡ ಅವರ ಅಭಿನಯವನ್ನು ನೋಡಿ ಮತ್ತೊಮ್ಮೆ ಕಣ್ಣೀರು ಹಾಕ್ಕೊಂಡ್ರು. ಅಂತಹ ಸಹೃದಯರು ಇವತ್ತು ಮತ್ತೊಮ್ಮೆ ಸಿಗಲ್ಲ ಅಂತ ನನ್ನ ಭಾವನೆ. ಜೊತೆಗೆ ಉತ್ತಮವಾದಂತಹ ಒಂದು ಕಿರುಚಿತ್ರಗಳನ್ನು ರವಿ ಕಾಳೆಯವರು ಅವರ ನೆನಪಿನಲ್ಲಿ, ಅವ್ರು ಯಾವಾಗಲೂ ನನ್ನ ಶಿಷ್ಯ ಅಂತ ಅವರು ಹೇಳ್ಕೊಳ್ಳೋರು, ನನ್ನ ಗುರುಗಳೇ ಅಂತ ಬಾಯಿ ತುಂಬ ರವಿ ಕಾಳೆಯವರು ಕೂಡ ಹೇಳೋರು. ಅವರ ನೆನಪಿನಲ್ಲಿ ಇನ್ನೂ ಹಲವಾರು ಚಿತ್ರಗಳು ರವಿ ಕಾಳೆಯವರು ನಿರ್ದೇಶನದಲ್ಲಿ ಬರಲಿ ಅಂತ ನಾನು ಅನ್ಕೋತಾ, ಆನಂದ್ ಸರ್ ಅವರ ಒಂದು ನೆನಪಿಗೋಸ್ಕರ ನಾನು ಈಗಾಗಲೇ ಎಷ್ಟು ಅನೌನ್ಸ್ ಮಾಡಿದ ಪ್ರಕಾರ ಒಂದು ಪುಸ್ತಕವನ್ನು ಬರೀಬೇಕು. ಎಲ್ಲ ಕಲಾವಿದರು, ಅವರ ಬಂಧುಗಳು, ಹಿತೈಷಿಗಳು, ಸ್ನೇಹಿತರು ಅವ್ರ ಬಗ್ಗೆ ಬರೀಬೇಕು ಅನ್ನೋದು ಆಸೆ ಇದೆ. ಹಾಗಾಗಿ ಅವರ ಒಂದು ಪುಸ್ತಕವನ್ನು ಹೊರತಂದು ಅವರಿಗೆ ಸಮರ್ಪಣೆ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಪುಟ್ಟ ಕಲಾವಿದ. ಮತ್ತೆ ನಿಮ್ಗೆ ಯಾವ್ದಾದ್ರು ಪುಸ್ತಕಗಳು ಒಲವಿನ ಅಮೃತ ಕಿರುಚಿತ್ರ ತುಂಬ ಚೆನ್ನಾಗಿ ನೋಡಿ ತುಂಬ ಸಪೋರ್ಟ್ ಮಾಡಿ. ಯಾಕೆಂದರೆ ಇವತ್ತಿನ ದಿನದಲ್ಲಿ ತಂದೆ ತಾಯಿಗಳನ್ನ ಮಕ್ಕಳು ಯಾವ ರೀತಿ ಮಾಡ್ತಿದ್ದಾರೆ ಅಂತ ಸಂದೇಶವನ್ನು ರವಿ ಕಾಳೆಯ ಅವರು ತುಂಬಾ ಚೆನ್ನಾಗಿ ಈ ಕಿರುಚಿತ್ರವನ್ನು ತುಂಬ ಅದ್ಭುತವಾಗಿ ರಚನೆ ಮಾಡಿ ಡೈರೆಕ್ಷನ್ ಮಾಡಿ ಈ ಚಿತ್ರದಲ್ಲಿ ಕೂಡ ನನ್ನ ರೀತಿಯ ಆನಂದ್ ಸರ್ ಅವರು ಕೂಡ ಇದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ. ಈ ಚಿತ್ರಕ್ಕೆ ಅತಿ ಹೆಚ್ಚಿನ ಸಪೋರ್ಟ್ ಬೇಕು ಅನ್ನೋದೇ ನನ್ನ ಅನಿಸಿಕೆ. ರವಿ ಸರ್ ನಿರ್ದೇಶನದ ಆನಂದ್ ಸರ್ ಅಭಿನಯದ ಒಲವಿನ ಅಮೃತ ಕಿರುಚಿತ್ರವು ರಿಲೀಸ್ ಆಗಿ ಮೂಡಿ ಬಂದಿದೆ ಮತ್ತು
ಆನಂದ್ ಸರ್ ಅಭಿನಯಕ್ಕಂತೂ ಯಾರು ಕೈ ಮಾಡಿ ತೋರ್ಸಂಗಿಲ್ಲ. ಅದ್ಭುತ ಸರ್. ಆನಂದ್ ಸರ್ ಹೆಸರಲ್ಲೇ ಆನಂದ ಅಂತ ಐತೆ. ಅವ್ರು ಇಲ್ಲೋದೇ ನಮ್ಗೆ ಬೇಸರ. ಹಿರಿಯರಿರಲಿ ಕಿರಿಯರಿರಲಿ ಎಲ್ಲರಿಗೂ ಒಂದು ಸಮಾನತೆಯಾಗಿ ಎಲ್ಲರನ್ನೂ ನಿಭಾಯಿಸುವ ವ್ಯಕ್ತಿ ಒಬ್ಬರೇ ಅಂದರೆ ಅದು ಆನಂದ್ ಸರ್. ಅವರು ಮತ್ತೊಮ್ಮೆ ಎಲ್ಲೂ ಹೋಗಿಲ್ಲ. ಪ್ರತಿಯೊಬ್ಬರ ಅಭಿಮಾನಿಗಳ ಹೃದಯದಲ್ಲಿ ಯಾವತ್ತೂ ಶಾಶ್ವತವಾಗಿ ಇದ್ದಾರೆ. ಯಾರು ಎಲ್ಲೋ ಒಂದು ಕಡೆ ಹೋಗೋರು ಅಂತ ನಾವು ಭಾವಿಸ್ಬೇಕು ಅಷ್ಟೇ. ಅವ್ರಿಗೆ ಯಾವುದೇ ರೀತಿ ಶ್ರದ್ಧಾಂಜಲಿ ಅಂತ ಹೇಳಲು ಮನಸ್ಸು ಬರಲ್ಲ. ರವಿ ಸರ್ ಅಭಿನಯ ಇದು ಚಿತ್ರ ಮಾತ್ರ ಅದ್ಭುತವಾಗಿದೆ. ತಂದೆ ತಾಯಿನ ಮಕ್ಕಳು ಯಾವ ಥರ ನೋಡ್ಕೋಬೇಕು, ಮಕ್ಕಳನ್ನ ತಂದೆ ತಾಯಿ ಯಾವ ಥರ ನೋಡ್ಕೋಬೇಕು ಎಲ್ಲ ಇರೋದ್ರಿಂದ ಎಲ್ಲರೂ ಬಂದು ಇದು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಎಲ್ಲರೂ ಈ ಚಿತ್ರವನ್ನು ಹೆಚ್ಚು ವೀಕ್ಷಣೆ ಮಾಡಬೇಕೆಂದು ಬೇಡಿಕೊಳ್ತೇನೆ. ಪ್ರಸನ್ನ ಅಂತ ಬೆಳ್ಳಿಕೆರೆ. ಆನಂದ್ ಸರ್ ನಾವು ಹೆಂಗ್ ಪರಿಚಯ ಅದು ಅಂದ್ರೆ ಮನೇಲಿ ಒಂದು ತೆಂಗಿನ ಮರನ ಕಡಿಸೋಕಾಗಿರ್ಲಿಲ್ಲ. ಅದನ್ನ ಯಾವ ರೀತಿ ಕಡಿಸ್ತೆ ಅಂದ್ರೆ ತುಂಬಾ ಖುಷಿ ಪಟ್ರು. ಆದ್ರೂ ಹತ್ರದಿಂದ ಪರಿಚಯ ಆಗಿ ಬೇಗ ಕಳ್ಕೊಂಡು ದುಃಖ ಇದೆ. ಆನಂದ್ ಸರ್ ಒಂದು ಫಸ್ಟ್ ಫಿಲಮ್ ಅಲ್ಲಿ ವಿಲನ್ ಮಾಡಿದೆ. ಅದ್ರಲ್ಲಿ ಕೆಲವೊಂದು ಪಾತ್ರಗಳೆಲ್ಲ ನೀಟಾಗಿ ಈ ತರ ಬರ್ಬೇಕು, ಈ ತರ ಮಾಡ್ಬೇಕಪ್ಪ ಅಂತೆಲ್ಲ ಇದೆ. ಒಂದಿನಾದ್ರೂ ಯೋಗದಲ್ಲಿ ನಮ್ಮನ್ನು ಮಾತಾಡ್ತಾನೆ. ಹೊಸಬ್ರು ಒಂದೊಂದು ಕಾಣ್ತಾರೆ. ನಮ್ಗೆ ಕಲಾವಿದರಿಗೆ ಪ್ರೋತ್ಸಾಹ ತುಂಬಾ ಧನ್ಯವಾದಗಳು. ರಾಘವೇಂದ್ರ ಅಂತ ಮಾಡಿದ್ರು. ಅವ್ರ ಆಫೀಸೇ ಅಷ್ಟು ಒಂದು ನಾನೆಲ್ಲೂ ಬಿಲ್ಲಿದ್ದ ಅವರೆಲ್ಲ ವೆಂಕಟೇಶ್ವರ ಗೊತ್ತು. ಚಿತ್ರದಲ್ಲಿ ತಂದೆ ತಾಯಿಯನ್ನ ಯಾವ ರೀತಿ ಈಗಿನ ಸಮಾಜದಲ್ಲಿರುವಂಥ ವ್ಯಕ್ತಿಗಳು ಕಳ್ಕೊತಾ ಇದ್ದಾರೆ, ಅದಾಗಬಾರ್ದು ಅನ್ನೋದನ್ನ ಈ ಚಿತ್ರದಲ್ಲಿ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ. ಇದು ಯಶಸ್ವಿ ಆಗಲಿ ಅಂತ ಬಯಸ್ತೀವಿ. ನಮಸ್ತೆ ಎಲ್ರಿಗೂ. ನಾವು ಕಳ್ಕೊಂಡಿರೋದು ನಿಜವಾಗ್ಲೂ ಅಪರಂಜಿಗೆ ಒಂದು ಗಟ್ಟಿ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಯಾವ ಕ್ಷಣದಲ್ಲಿ ಯಾವ ಟೈಮಲ್ಲಿ ನಮಗೇನಾದ್ರೂ ಹೆಲ್ಪ್ ಬೇಕು ಅಂದರೆ ಅವ್ರು ಯಾವುದೇ ಸಿಚುವೇಶನಲ್ಲಿ ಇರಲಿ, ಮೇಡಮ್ ಜಿ 5 ನಿಮಿಷ ಕಳಿಸ್ಕೊಡ್ತೀನಿ. ಕಲಾವಿದರು ಬೇಕು ಸರ್, ಓಕೆ ಕಳಿಸ್ಕೊಡ್ತೀನಿ. ಲೊಕೇಶನ್ ಬೇಕು, ಆಯಿತು ಮೇಡಮ್ ಕಳಿಸ್ಕೊಡ್ತೀನಿ, ನಾನಿದ್ದೀನಿ, ನೀವೇನಕ್ಕೂ ತೊಂದರೆ ತಗೋಬೇಡಿ ಅಂತ ಆ ಥರ ಹೇಳ್ತಾ ಇದ್ರು. ಜೊತೆಗೆ ಸಾಯೋದು ಇನ್ನೂ 4 ದಿನದ ಹಿಂದೆ ನಾವು ಬಂಡೀಪುರ ಹೋಗಿದ್ವಿ. ಅಲ್ಲೂ ಕೂಡ ತುಂಬಾ ಅಂದರೆ ತುಂಬ ಅವರು ನಾವು ಹೇಳ್ತಾ ಇದ್ವಿ, ಆನಂದ್ ಸರ್ ನಿಜವಾಗ್ಲೂ ಆನಂದ ಅಂತ ಇಟ್ಟಿರೋದಕ್ಕೆ ನೀವು ನಮ್ಮ ಜೊತೆ ಇದ್ದೀರಾ ಸರ್, ನಾವು ಏನೇ ದುಃಖ ತುಂಬ್ಕೊಂಡು ಬಂದ್ರು ನಮ್ಮ ಫ್ಯಾಮಿಲಿ ಒಳಗಡೆ ನಿಮ್ಮ ಜೊತೆ ಇದ್ರೆ ನಾವು ಆನಂದವಾಗೇ ಇರ್ತೀವಿ ಅಂತ. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಆಗ್ತಾ ಇಲ್ಲ ಸರ್ ನಮಗೆ. ನಿಜವಾಗ್ಲೂ ಥ್ಯಾಂಕ್ ಯು. ಆನಂದ್ ಸರ್ ನಮಸ್ತೆ. ನಾವಿದಿನ ನಿಮ್ಮನ್ನು ಇವತ್ತು ಕಳ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಲ್ಲ. ಎಲ್ಲರಿಗೂ ದುಃಖ ಆಗ್ತಾ ಇದೆ. ಆದರೂ ನಮ್ಮ ಮನಸ್ಸಿನಲ್ಲಿ ನೀವು ಯಾವಾಗಲೂ ತುಂಬಿರ್ತೀರ. ಎಲ್ಲರಿಗೂ ದುಃಖಕರವಾಗಿ ನಮ್ಮನ್ನೆಲ್ಲರನ್ನೂ ನಗಿಸ್ತಾ ಇದ್ರಿ, ಮಾತಾಡ್ತಾ ಇದ್ರಿ ಪ್ರೀತಿಯಿಂದ. ಯಾರೇ ದುಃಖದಲ್ಲಿರಲಿ ಅವ್ರನ್ನ ದುಃಖ ಮರೆಸುವಂತ ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ರಿ. ನಿಮ್ಮ ಆ ನಗುನಲ್ಲಿ ನಾವು ಏನೇ ಕಷ್ಟ ಇರಲಿ, ಏನೇ ದುಃಖ ಇರಲಿ ನಮಗೆ ಮರ್ತೋಗ್ತಿತ್ತು. ನಮಸ್ಕಾರ. ಒಲವಿನ ಅಮೃತ ನೋಡಿದೆ ನಾನು. ಭಾಳ ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ. ಎಲ್ಲ ನಟರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಆನಂದ್ ಸರ್ ಅಂತನೂ ಅವರ ಆನಂದ್ ಸರ್ ಮತ್ತು ಅವರ ಪತ್ನಿ ಪಾತ್ರ ಮಾಡೋದಲ್ಲ ಅದ್ಭುತ ಮಾಡಿದೆ. ಅವರೇ ಅಲ್ಲಿ ಮುಖ್ಯ ಕೇಂದ್ರ ಬಿಂದು. ಕತೆ ಚೆನ್ನಾಗಿದೆ. ಈ ನಾಯಿ ಎಚ್ಚರಿಕೆ ಅಂತ ಹಾಕಬಾರ್ದು ಅಂತ ಬೋರ್ಡು ಕೊನೆಯಲ್ಲಿ ಹೇಳ್ತಾರಲ್ಲ, ನಾಯಿ ಎಚ್ಚರಿಕೆ ಹಾಕ್ಬಿಡಿ, ಹಿರಿಯರು ಬೇಕಾಗಿದ್ದಾರೆ, ಎಲ್ಲರಿಗೂ ಹಿರಿಯರು ಬೇಕು. ಎಲ್ಲ ಹಿರಿಯರೆಲ್ಲ ಈಗ ಎಲ್ಲಿ ಆಶ್ರಮ ಸೇರಿಬಿಟ್ಟಿದ್ದಾರೆ. ಮನೆಯಲ್ಲಿ ತಂದೆ ತಾಯಿ ಇಲ್ಲ ನೋಡಿ. ಕಥೆಯಲ್ಲಿ ಎಷ್ಟು ಚೆನ್ನಾಗಿ ತಂದಿದೆ. ಭಾಳ ಒಳ್ಳೆ ಕತೆ ಅದು. ಚೆನ್ನಾಗಿದೆ, ಕತೆ ಚೆನ್ನಾಗಿದೆ. ಆಮೇಲೆ ಒಳ್ಳೆ ಸಂದೇಶ ಇರೋಂಥ ಕತೆ ಅದು. ಒಲವಿನ ಅಮೃತ. ಒಲವಿನ ಅಮೃತ ಇಲ್ವೇ ಇಲ್ಲ ಬಿಡಿ, ಈಗ ಅದೇ ಇದೆಯಾ ಒಲವಿನ ಅಮೃತ. ಅದರಿಂದ ಒಳ್ಳೆ ಕತೆ, ಒಳ್ಳೆ ಚಿತ್ರ ಚೆನ್ನಾಗಿದೆ. ಆಶಯ ಚೆನ್ನಾಗಿದೆ ಚಿತ್ರದ್ದು. ಒಲವಿನ ಅಮೃತ ಯಶಸ್ವಿ ಆಗಲಿ. ಚೆನ್ನಾಗಿದೆ, ನಿರ್ದೇಶನ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಆಮೇಲೆ ಸಂಭಾಷಣೆಗಳು ಚೆನ್ನಾಗಿದೆ. ಅದನ್ನೆಲ್ಲ ಚೆನ್ನಾಗಿರೋದ್ರಿಂದ ಯಶಸ್ವಿ ಆಗುತ್ತೆ ಒಲವಿನ ಅಮೃತ ಈ ಒಂದು ಚಿತ್ರ ಅನ್ನೋದು ನನ್ನ ಅನಿಸಿಕೆ. ಚೆನ್ನಾಗೆಲ್ಲ ನೋಡಿ ಅದನ್ನು ಅನುಸರಿಸೋಣ. ನಮಸ್ಕಾರ. ಅವರು ಪರವಾಗಿತ್ತಿಲ್ಲ, ಚೆನ್ನಾಗಿ ನಮಗೂ ಗೊತ್ತಿತ್ತು, ಧಾರಾವಾಹಿ ಎಲ್ಲ ನೋಡ್ತಿದ್ರು. ಆದರೆ ಈ ಥರ ಹಿಂಗಾಗಿದೆ ಅಂದರೆ ನಮಗೊಂದು ಸ್ವಲ್ಪ ಇದಾಗೋಗ್ಬಿಟ್ಟು ಸ್ವಂತ ದುಃಖ.
ಆದರೆ ಅವರು ಪರವಾಗಿದ್ದಿಲ್ಲ ಈ ಧಾರಾವಾಹಿ ಎಲ್ಲ ನೋಡ್ತಿದ್ದೋ ನಾವು. ರವಿ ಅವರು, ಮುರಳಿ ಅವ್ರದ್ದು ಎಲ್ಲದೂ ನೋಡ್ತಾ ಇದ್ವಿ. ಈ ಆನಂದ್ ಅವ್ರದ್ದು ನೋಡಿ ನಮ್ಗೆ ಹಿಂಗೆ ದುಃಖ ಇದಾಗ್ಬೋದು. ಆದರೆ ಪರವಾಗಿಲ್ಲ. ಇಲ್ಲ, ನಮ್ಮ ಫ್ರೆಂಡ್ ಕರ್ಕೊಂಡು ಬಂದರು, ರವಿ ಕಾಳೆ ಅವ್ರ ಫ್ರೆಂಡು. ರವಿ ಕಾಳೆಯವ್ರನ್ನ ನೋಡಿರಲಿಲ್ಲ. ಮೈಲಾರಿ ಹೋಟ್ಲಲ್ಲಿ ಮೀಟ್ ಮಾಡಿದ್ದ ಒಂದು ಸರಿ. ನಾವು ಅಲ್ಲಿ ಬ್ಯಾಚ್ ಸೇರ್ತಾ ಇರ್ತೀವಿ, ನಮ್ಮ ಫ್ರೆಂಡ್ಸ್ ಎಲ್ಲ, ಅಷ್ಟರು ಮತ್ತು ನಮ್ಮ ಬ್ಯಾಚ್ ಎಲ್ಲ. ನೋಡ್ಬಿಟ್ಟು ನನಗೆ ದುಃಖ ಆಯಿತು. ಅದೆಲ್ಲ ಇದು ಮಾಡಿರೋದು ಚಿತ್ರ ನಮ್ಮ ಫ್ರೆಂಡು ಅನಿಸುತ್ತೆ. ತುಂಬ ಸಂತೋಷ. ಇವತ್ತು ಅವರು 2ನೇ ಪ್ರೋಗ್ರಾಮ್, ಮೊನ್ನೆ ಕರೆದು ನನ್ನ ಅವ್ವ ಅಂತ ಶಾರ್ಟ್ ಮೂವಿ ರಿಲೀಸ್ಗೆ ನನಗೆ ಬರಕ್ಕಾಗಿಲ್ಲ. ಇವತ್ತು ಅವ್ರ ಪ್ರೋಗ್ರಾಮ್ಗೆ ನಾನು ಬರ್ಬೇಕಾಗಿತ್ತು. ಈ ತರ ತುಂಬಾನೇ ಬೇಜಾರಾಗುತ್ತೆ. ಎಲ್ಲೇ ಇರಲಿ ಅವರು ಕೂಡ ಆ ಕೊನೆಯಲ್ಲಿ ಅವ್ರಿಗೆ ಶ್ರದ್ಧಾಂಜಲಿ ಅನ್ನುವಂಥದ್ದನ್ನ ಹಾಕ್ಬಾರ್ದು ಅಂತಾನೆ ನಾನು ಅನ್ಕೊಂಡಿದ್ದೆ. ನಮನಗಳು ಅಂತ ಅದಕ್ಕೋಸ್ಕರ ಫಸ್ಟ್ ಭಾವಪೂರ್ಣ ನಮನಗಳು ಅಂತಾನೆ ಹಾಕೊಂಡಿದ್ದೆ. ಮಾತು ಕೇಳೋರು, ನಾನು ರಾಯನ್ನ ತುಂಬಾ ನಂಬ್ತೀನಿ. ಅವ್ರು ಇವತ್ತೇನೋ ನಿಂದ ದೂರ ಮಾಡಿರ್ಬೋದು ಆನಂದ್ ಸರ್ನ, ಬಟ್ ಏನೋ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಒಂದ್ ಮಾತು ಹೇಳ್ತಿದ್ರು, ರವಿ ನೀನು ರಾಯನ್ನ ನಂಬಿದ್ಯಾ, ಅವರು ಕಲ್ಪವೃಕ್ಷ. ನೀನು ಮೊದಲನೇ ಫಿಲಿಂ ಈ ಆಡಿಟರ್ ಮೇಲೆ ಮಾಡ್ತಿದ್ಯಾ, ಇದ ಹೆಸರು ಕಲ್ಪಕ್ಷೇತ್ರ. ನಮ್ಗೆ ಸ್ಪಾನ್ಸರ್ ತರ ಬಂದ್ರು ನಮ್ಮ ರಾಘವೇಂದ್ರ ಸರ್. ನೋಡಿ ರಾಯರು ಹೆಂಗ್ ಕೂಡಿಸ್ತಾರೆ ಅಂತ ಹೇಳ್ತಿದ್ರು. ಹಾಗಾಗಿ ಇವತ್ತು ಖುಷಿಯಿಂದ ಮಾಡಿದ ಈ ನೋವಿಂದ ಮಾಡೋ ಒಂದು ಸಂದರ್ಭ ಬಂದಿದೆ. ಇರ್ಲಿ, ಫಿಲಿಂ ನೋಡಿ ನಿಮ್ಮ ಮನಸ್ಸಿಗೆ ತಿಳಿಸಿ, ಮಾತಾಡಿ.